ಈ IAS ಅಧಿಕಾರಿ 16 ವರ್ಷಗಳಲ್ಲಿ 19 ಬಾರಿ ವರ್ಗಾವಣೆ. ಅವರನ್ನು ವರ್ಗಾವಣೆಗಳ ಸುಲ್ತಾನ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅವರ 16 ವರ್ಷಗಳ ವೃತ್ತಿ ಜೀವನದಲ್ಲಿ 19 ಬಾರಿ ವರ್ಗಾವಣೆಗೊಂಡಿದ್ದಾರೆ. ಅವರ ಪ್ರಾಮಾಣಿಕತೆಯಿಂದಲೇ ಅವರು ಈ ವರ್ಗಾವಣೆಗಳನ್ನು ಎದುರಿಸಬೇಕಾಯಿತು ಎಂದು ನಂಬಲಾಗಿದೆ. ತುಕಾರಾಮ್ ಮುಂಡೆ ಅವರು ಮಹಾರಾಷ್ಟ್ರದ ಬಿದ್ ಜಿಲ್ಲೆಯ ತೊಟ್ಸಾನಾ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದರು. ಮಾಧ್ಯಮ ವರದಿಗಳ ಪ್ರಕಾರ ಅವರು ಬಡ ಕುಟುಂಬದಿಂದ ಬಂದವರು ಮತ್ತು IAS ಆಗಲು ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಬಾಲ್ಯದಲ್ಲಿ ಶಾಲೆಯಿಂದ ಮರಳಿದ ನಂತರ ತಂದೆಗೆ ಹೊಲದ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದರು. ಇದಾದ ಬಳಿಕ ಮಾರುಕಟ್ಟೆಗೆ ತೆರಳಿ ತರಕಾರಿ ಮಾರುತ್ತಿದ್ದರು. ಗ್ರಾಮದಲ್ಲಿ 10ನೇ ತರಗತಿ ಶಿಕ್ಷಣ ಮುಗಿಸಿ ಕಾಲೇಜು ವ್ಯಾಸಂಗಕ್ಕಾಗಿ ಔರಂಗಾಬಾದ್ನಲ್ಲಿರುವ ಸಂಬಂಧಿಯೊಂದಿಗೆ ವಾಸವಾಗಿದ್ದರು. 1996ರಲ್ಲಿ ತಮ್ಮ ಪದವಿಯನ್ನು ಪೂರ್ಣಗೊಳಿಸಿದರು. ಇದಾದ ನಂತರ UPSCಗೆ ತಯಾರಿ ಆರಂಭಿಸಿದರು. ಅವರು ತಮ್ಮ ಮೊದಲ ಪ್ರಯತ್ನದಲ್ಲಿ ಯಶಸ್ಸು ಪಡೆಯಲಿಲ್ಲ. 3ನೇ ಪ್ರಯತ್ನದಲ್ಲಿ ಅವರು 2005ರಲ್ಲಿ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿ IAS ಅಧಿಕಾರಿ ಆದರು.